ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಕಡೆ ನಮಸ್ತೆ. ಆತ್ಮೀಯ ಭಾವಿ ವಕೀಲರಿಗೆ, ಇಂದಿನ ತರಗತಿಯಲ್ಲಿ ನಾವು 3 ಇಯರ್ಸ್ ಸಂಬಂಧಪಟ್ಟಂತೆ ಏನು KS ಯೂನಿವರ್ಸಿಟಿ ಹುಬ್ಬಳ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ 2ನೇ ವರ್ಷದಲ್ಲಿ 3ನೇ ಸೆಮಿಸ್ಟರ್ ಅರ್ಥ ಆಗಿದೆ ಅಂತ ಅನಿಸುತ್ತೆ. ನಾನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. 3ನೇ ಸೆಮಿಸ್ಟರಲ್ಲಿ ಅಳವಡಿಸಿರುವಂಥ ಸಬ್ಜೆಕ್ಟ್ ಬಂದ್ಬಿಟ್ಟು ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಲಾ ಅಥವಾ ಆಡಳಿತಾತ್ಮಕ ಕಾನೂನು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಫಸ್ಟ್ ಅರ್ಥ ಆಗ್ಬೇಕು ನಿಮಗೆ. ಏನು ಆಡಳಿತಾತ್ಮಕ ಕಾನೂನು ಅಂದರೆ ಏನು ಅಥವಾ ಅಡ್ಮಿನಿಸ್ಟ್ರೇಟಿವ್ ಲಾ ಅಂದರೆ ಏನಂತ ಅರ್ಥ ಆಗಬೇಕು. ಆ ಮೀನಿಂಗ್ ಅರ್ಥ ಆಯಿತು ಅಂದರೆ ನಿಮಗೆ ಒಳಗಿನ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತವೆ. ಅಡ್ಮಿನಿಸ್ಟ್ರೇಟಿವ್ ಲಾ ಅಥವಾ ಆಡಳಿತಾತ್ಮಕ ಕಾನೂನು ಅಂದರೆ ಒಂದು ಸಿಂಪಲ್ಲಾಗಿ ಹೇಳೋದಾದರೆ ನಿಮಗೆ ಅರ್ಥ ಆಗವೆಯಲ್ಲಿ ಕ್ಲಾಸಸ್ ಮಾಡಬೇಕಾದ್ರೆ ಡೆಪ್ತಾಗಿ ಹೇಳ್ಕೊಂಡು ಹೋಗೋಣ. ಯಾರ್ಯಾರು ಏನು ಹೇಳಿದರೆ ವ್ಯಾಖ್ಯಾನಗಳನ್ನ ಅಥವಾ ಪರಿಭಾಷೆಗಳನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಣ. ಇಲ್ಲಿ ಬಟ್ ನಿಮಗೆ ಜನರಲ್ ಪರ್ಪಸ್ ಆಗಿ ಅರ್ಥ ಆಗಬೇಕು. ಒಂದು ಸಾಮಾನ್ಯ ಅರ್ಥದಲ್ಲಿ ಆಡಳಿತಾತ್ಮಕ ಕಾನೂನು ಎಂದರೆ ರಾಜ್ಯ ಮತ್ತು ವ್ಯಕ್ತಿಗಳ ನಡುವಿನ ಸಂಬಂಧವನ್ನು ನಾವು ಆಡಳಿತಾತ್ಮಕ ಕಾನೂನು ಅಂತ ಕರಿಬೋದು. ಆತ್ಮೀಯ ಸ್ನೇಹಿತರೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಮತ್ತೊಮ್ಮೆ ಹೇಳ್ತೀನಿ. ಆಡಳಿತಾತ್ಮಕ ಕಾನೂನು ಎಂದರೆ ಸಾಮಾನ್ಯವಾಗಿ ರಾಜ್ಯ ಮತ್ತು ವ್ಯಕ್ತಿಗಳ ನಡುವಿನ ಸಂಬಂಧವನ್ನು ಹೇಳುವ ಒಂದು ಕಾನೂನೇ ನಾವು ಆಡಳಿತಾತ್ಮಕ ಕಾನೂನು ಅಂತ ಕರಿತೀವಿ. ಆತ್ಮೀಯ ಸ್ನೇಹಿತರೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆಡಳಿತಾತ್ಮಕ ಕಾನೂನು ಅಂದರೆ ಏನಂತ ಹೇಳ್ಬಿಟ್ಟು ನೋಡಿ, ಯೂನಿಟ್ ಫಸ್ಟಲ್ಲಿ ಏನೇನು ನೋಡ್ಕೊಂಡು ಬರೋಣ. ಡೆಫಿನಿಷನ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ, ಈಗಾಗಲೇ ನಾನು ಹೇಳಿದೆ ಅಂತಾನೆ. ಡೆಫಿನಿಷನ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ, ಆಡಳಿತಾತ್ಮಕ ಕಾನೂನು ಎಂಬುದನ್ನು ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ನೇಚರ್ ಆ್ಯಂಡ್ ಸ್ಕೋಪ್, ಆಡಳಿತಾತ್ಮಕ ಕಾನೂನಿಗೆ ಸಂಬಂಧಪಟ್ಟಂತೆ ಅದರ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ತಿಳಿಸ್ಕೊಡ್ತೀವಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತದೆ. ದ ಇಂಫೆಕ್ಟ್ ಆ್ಯಂಡ್ ಇಂಪ್ಲಿಕೇಶನ್ಸ್ ಆಫ್ ದಿ ಡಾಕ್ಟ್ರಿನ್ ಆಫ್ ಸಪರೇಷನ್ಸ್, ತುಂಬ ಕಂಪಲ್ಸರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಡಾಕ್ಟ್ರಿನ್ ಆಫ್ ಸಪರೇಷನ್ಸ್ ಮೀನ್ಸ್ ಅಂದರೆ ಅಧಿಕಾರಗಳ ಪ್ರತ್ಯೇಕೀಕರಣ ಅಂತ ಕರಿತೀವಿ. ಎಕ್ಸಾಮ್ ಪರ್ಪಸ್ ಆಗಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಡಾಕ್ಟ್ರಿನ್ ಆಫ್ ಸಪರೇಷನ್ಸ್, ಈ ಕ್ವಶನ್ಸನ್ನಾದರೂ ನಿಮಗೆ 16 ಮಾರ್ಕ್ಸಿಗಾದರೂ ಕೇಳ್ಬೋದು. ಅಲ್ಲಿ ಹೇಳಿದ್ದಲ್ಲ ಫಸ್ಟಲ್ಲಿ ನಿಮಗೆ ಡೆಫಿನಿಷನ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ, ನೇಚರ್ ಆ್ಯಂಡ್ ಸ್ಕೋಪ್ ಮರ್ಜ್ ಮಾಡಿ, ನೇಚರ್ ಸ್ಕೋಪನ್ನು ಮರ್ಜ್ ಮಾಡಿ ಕ್ವಶನ್ಸನ್ನು ರೈಸ್ ಮಾಡಿರ್ತಾನೆ. ಇಲ್ಲ ಅಂದರೆ ಆಡಳಿತಾತ್ಮಕ ಕಾನೂನನ್ನು ಪರಿಭಾಷಿಸಿ ಅದರ ಸ್ವರೂಪವನ್ನು ವಿವರಿಸಿ ಅಂತ ಕೇಳಿರ್ತಾನೆ. ಇಲ್ಲ ಅಂದರೆ ಆಡಳಿತಾತ್ಮಕ ಕಾನೂನನ್ನು ಪರಿಭಾಷಿಸಿ ಅಥವಾ ವ್ಯಾಖ್ಯಾನಿಸಿ ಅದರ ವ್ಯಾಪ್ತಿಯನ್ನು ಚರ್ಚಿಸಿ ಅಥವಾ ವಿವರಿಸಿ ಅಂತ ಕೇಳಿರ್ತಾನೆ. ಆತ್ಮೀಯ ಸ್ನೇಹಿತರೆ, ಅದನ್ನು ಹೊರತುಪಡಿಸಿದರೆ ಈ ಯೂನಿಟಲ್ಲಿ ನಿಮಗೆ ಇನ್ನೂ 2 ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಅದರಲ್ಲಿ ಇನ್ನೊಂದು ಡಾಕ್ಟ್ರಿನ್ ಆಫ್ ಸಪರೇಷನ್ಸ್. ಫಸ್ಟ್ ಒನ್ ಡಾಕ್ಟ್ರಿನ್ ಆಫ್ ಸಪರೇಷನ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಅಧಿಕಾರಗಳ ಪ್ರತ್ಯೇಕೀಕರಣ ಮೇಲೆ ಕ್ವಶನ್ಸನ್ನು ರೈಸ್ ಮಾಡಿರ್ತಾನೆ. ಇಲ್ಲ ಅಂದರೆ ದ ರೂಲ್ ಆಫ್ ಲಾ, ಕಾನೂನು ಆಡಳಿತ, ದ ರೂಲ್ ಆಫ್ ಲಾ ಆನ್ ಅಡ್ಮಿನಿಸ್ಟ್ರೇಟಿವ್ ಲಾ. ರೂಲ್ ಆಫ್ ಲಾ ಆದಮೇಲೆ ಒಂದು ಕ್ವಶನ್ಸ್ ರೇಸ್ ಆಗಿರ್ತದೆ. ನಿಮಗೆ 16 ಮಾರ್ಕ್ಸಿಗಾದರೂ ಕೇಳ್ಬೋದು, ಇಲ್ಲ 8 ಮಾರ್ಕ್ಸಿಗಾದರೂ ಕೇಳ್ಬೋದು, ಇಲ್ಲ 6 ಮಾರ್ಕ್ಸಿಗಾದರೂ ಕೇಳ್ಬೋದು, ಇಲ್ಲ 10 ಮಾರ್ಕ್ಸಿಗಾದರೂ ಕೇಳ್ಬೋದು. ಆತ್ಮೀಯ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ಗಳನ್ನು. ಡಾಕ್ಟ್ರಿನ್ ಆಫ್ ಸಪರೇಷನ್ ಮೇಲಾದರೂ ಕ್ವಶನ್ಸ್ ರೇಸ್ ಆಗೋ ಚಾನ್ಸಸ್ ತುಂಬ ಇದೆ. ಅದೇ ರೀತಿಯಾಗಿ ರೂಲ್ ಆಫ್ ಲಾ, ಕಾನೂನು ಆಡಳಿತದ ಮೇಲೆ ಮಸ್ಟ್ ಆ್ಯಂಡ್ ಶುಡ್ ಕ್ವಶನ್ಸ್ ಇದ್ದೇ ಇರ್ತದೆ ನಿಮಗೆ. ಸೊ ಹಂಗಾಗಿ ನೆಗ್ಲಿಜೆನ್ಸಿ ಮಾಡಬೇಡಿ, ಈ ಕಾನ್ಸೆಪ್ಟನ್ನು ಫೋಕಸ್ ಮಾಡಿ. ಅದೇ ರೀತಿಯಾಗಿ ಕ್ಲಾಸಿಫಿಕೇಶನ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ಸ್ ದ ನೆಸೆಸಿಟಿ, ಆಡಳಿತದ ಅಧಿಕಾರಗಳು ಮತ್ತು ಹಾಗೂ ಪ್ರತ್ಯೇಕಗಳ ವರ್ಗೀಕರಣವನ್ನು ನಾವು ಪ್ರಕಾರಗಳನ್ನು ಅಥವಾ ವರ್ಗೀಕರಣಗಳನ್ನು ನೋಡ್ತೀರಾ. ಯಾವ ರೀತಿಯಾಗಿ ವರ್ಗೀಕರಣ ಮಾಡಿದೆ ಎಂಬುದನ್ನು ತಿಳಿಸ್ಕೊಡ್ತೀವಿ ಆಡಳಿತಾತ್ಮಕ ಕಾನೂನನ್ನು. ಮುಂದುವರೆದು ಗಮನಿಸಿ. ಯೂನಿಟ್ 2 ಲೆಜಿಸ್ಲೇಟಿವ್ ಪವರ್ ಆಫ್ ಅಡ್ಮಿನಿಸ್ಟ್ರೇಷನ್ಸ್, ಡಾಕ್ಟ್ರಿನ್ ಆಫ್ ವಾಯ್ಸ್ ಆಫ್ ಎಕ್ಸ್ಕ್ಯೂಸಿವ್ ಡೆಲಿಗೇಷನ್ಸ್, ಜುಡಿಷಿಯಲ್ ಆ್ಯಂಡ್ ಪಾರ್ಲಿಮೆಂಟರಿ ಕಂಟ್ರೋಲ್ ಓವರ್ ಡೆಲಿಗೇಟಿವ್ legislations, advantages and disadvantages of delegated legislations, exclusions of judicial review of delegated legislations, administrative action directions. ಆತ್ಮೀಯ ಸ್ನೇಹಿತರೆ, ನೀವು ಯೂನಿಟ್ 2 ಅಲ್ಲಿ ಬಂದ ನಿಮಗೆ ಏನದು ಡೆಲಿಗೇಷನ್ಸ್, ಈ ಡೆಲಿಗೇಷನ್ಸ್ ಪದ ಇದೆಯಲ್ಲ ಇದ್ರ ಮೇಲೆ ನಿಮಗೆ ಕಂಪಲ್ಸರಿ ಕ್ವಶನ್ಸ್ ರೇಸ್ ಆಗಿರ್ತದೆ. ಡೆಲಿಗೇಷನ್ಸ್ ಮೀನ್ಸ್ ಪ್ರತ್ಯೋಜಿತ ಅಂತ ಕರಿತೀವಿ ಅಥವಾ ನಿಯೋಜಿತ ಅಂತ ಕರಿತೀವಿ. ಆತ್ಮೀಯ ಸ್ನೇಹಿತರೆ, ಪ್ರತ್ಯೋಜಿತ ಮೇಲೆ ನಿಮಗೆ ಒಂದು ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರ್ತದೆ. ಪ್ರತ್ಯೋಜಿತ ಮೇಲೆ ನಿಮಗೆ ಉಪಪ್ರತ್ಯೋಜನೆ ಅಂತ ಬರ್ತದೆ. ಅದರಲ್ಲಿ ಆಡಳಿತದ ಶಾಸಕಾಂಗ ಅಧಿಕಾರವನ್ನು ನೋಡ್ತೀರಾ. ಪ್ರತ್ಯೋಜಕ್ಕೆ ಸಂಬಂಧಪಟ್ಟಂತೆ ಕಾನೂನು ರಚನೆ ನಿಯಂತ್ರಣವನ್ನು ನೋಡ್ತೀರಾ. ಅದರ ಸಂಬಂಧ ನೋಡಿ, ಡೆಲಿಗೇಷನ್ಸ್, ಜುಡಿಷಿಯಲ್ ಆ್ಯಂಡ್ ಪಾರ್ಲಿಮೆಂಟರಿ ಕಂಟ್ರೋಲ್ ಮಿಕ್ಸ್ ಮಾಡಿ ಕ್ವಶನ್ಸನ್ನು ಕೇಳ್ತಾನೆ. ಪ್ರತ್ಯೋಜಿತಕ್ಕೆ ಸಂಬಂಧಪಟ್ಟಂತೆ ಶಾಸಕಾಂಗದ ನಿಯಂತ್ರಣವನ್ನು ಕೇಳ್ತಾನೆ. ಇಲ್ಲ ಪ್ರತ್ಯೋಜಿತಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗದ ಅಥವಾ ಸಂಸತ್ತಿನ ನಿಯಂತ್ರಣವನ್ನು ಕೇಳೋ ಚಾನ್ಸಸ್ ತುಂಬ ಇದೆ. ಆತ್ಮೀಯ ಸ್ನೇಹಿತರೆ, ನೋಡಿ ಇಲ್ಲಿ ನಿಮಗೆ ನ್ಯಾಯಾಂಗದ ಬಗ್ಗೆ ನಿಯಂತ್ರಣ ಕೇಳಬಹುದು, ಇಲ್ಲ ಸಂಸತ್ತಿನ ಮೇಲಾದರೂ ನಿಯಂತ್ರಣ ಕೇಳೋ ಚಾನ್ಸಸ್ ತುಂಬ ಇರ್ತದೆ. ಅದೇ ರೀತಿಯಾಗಿ ಪ್ರತ್ಯೋಜಿತಕ್ಕೆ ಸಂಬಂಧಪಟ್ಟಂತೆ ಅಡ್ವಾಂಟೇಜ್, ಅನುಕೂಲ ಮತ್ತು ಅನನುಕೂಲಗಳ ಬಗ್ಗೆ ಕಾನ್ಸೆಪ್ಟನ್ನು ಅಳವಡಿಸಿದ್ದಾನೆ. ಎಲ್ಲೋ ರೇರು ಈ ಕ್ವಶನ್ಸ್ ರೇಸ್ ಆಗಿರೋದು. ಅನುಕೂಲ ಮತ್ತು ಅನುಕೂಲಗಳ ಬಗ್ಗೆ ಕೇಳಲ್ಲ. ಕೇಳಿದ್ರೆ ಬೈ ಮಿಸ್ 8 ಮಾರ್ಕ್ಸ್ ಕೇಳ್ಬೋದು. ಕ್ವಶನ್ ಪೇಪರ್ ತೆಗಿಯೋರು ಯಾವ ರೀತಿ ಡಿಪೆಂಡ್ ಅಪಾನ್ ಕ್ವಶನ್ ಪೇಪರ್ ತೆಗಿಯೋರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ.
ಬೈ ಮಿಸ್ಸಾಗಿ ಕೇಳೋ ಚಾನ್ಸಸ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಎಲ್ಲದೂ ಕೂಡ ಅರ್ಥ ಮಾಡ್ಕೊಳ್ಳಿ. ನೀವು ಬಸ್ಟ್ ಡೆಲಿಗೇಷನ್ಸ್ ಬಗ್ಗೆ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಅನ್ನೋದು ನೋಡ್ಕೊಂಡು ಬಿಟ್ಟರೆ ತುಂಬ ಕಂಟ್ರೋಲ್ ಮಾಡೋದ್ರಲ್ಲಿ ಒಂದು ಕ್ವಶನ್ಸ್ ಕಂಪಲ್ಸರಿ ಆಗಿರ್ತದೆ. ಅದನ್ನು ಬಿಟ್ಟರೆ ನಿಮಗೆ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ಸು ಈ ಯೂನಿಟಲ್ಲಿ ಬರ್ತದೆ. ಅದೇ ರೀತಿಯಾಗಿ ಮುಂದುವರೆದು ನೋಡೋದಾದರೆ ನೀವು ಆಡಳಿತ ಶಾಸಕಾಂಗ ಅಧಿಕಾರವನ್ನು ನೋಡ್ತೀರಾ. ಇದರಲ್ಲಿ ನೀವು ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ಸನ್ನು ನೋಡ್ತೀರಾ ಅಥವಾ ಆಡಳಿತಾತ್ಮಕ ಸಂಬಂಧಪಟ್ಟಂತೆ ಕೆಲವೊಂದು ನಿರ್ದೇಶನಗಳನ್ನು ಈ ಯೂನಿಟಲ್ಲಿ ಅಳವಡಿಸಿದ್ದಾರೆ ಆತ್ಮೀಯ ಸ್ನೇಹಿತರೆ. ಇನ್ನು ಯೂನಿಟ್ 3 ನೋಡಿ. ಯೂನಿಟ್ 3ಯಲ್ಲಿ ಏನಿದೆ ನೋಡೋದಾದರೆ ಜುಡಿಷಿಯಲ್ ಪವರ್ ಆಫ್ ಅಡ್ಮಿನಿಸ್ಟ್ರೇಷನ್ ಟೆಸ್ಟ್ ಟು ಡಿಟರ್ಮಿನೈಸ್ ವೆನ್ ಆನ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ರಿಕವರ್ಡ್ ಟು ಆ್ಯಕ್ಟ್ ಜುಡಿಷಿಯಲಿ, ಡಾಕ್ಟ್ರಿನ್ ಆಫ್ ಬೇಸಿಸ್, ಡಾಕ್ಟ್ರಿನ್ ಆಫ್ ಆಡಿ ಆಲ್ಟರ್ನ್ ಪ್ಯಾಟ್ರನ್. ಆತ್ಮೀಯ ಸ್ನೇಹಿತರೆ, ನಿಮಗೆ ಆಡಿ ಆಲ್ಟರ್ನ್ ಪ್ಯಾಟ್ರನ್ ಮೇಲೆ ಒಂದು ಕಂಪಲ್ಸರಿ ಕ್ವಶನ್ಸ್ ರೇಸ್ ಆಗಿರ್ತದೆ. ಆಡಿ ಆಲ್ಟರ್ನ್ ಪ್ಯಾಟ್ರನ್ ಅಂದರೆ ನೋಡಿ, ಜುಡಿಷಿಯಲ್ ಪವರ್ ಆಫ್ ಅಡ್ಮಿನಿಸ್ಟ್ರೇಷನ್ಸ್ ಅಂದರೆ ಆಡಳಿತದ ನ್ಯಾಯಿಕ ಅಧಿಕಾರವನ್ನು ತಿಳ್ಕೊಳ್ಳಿ. ಅದೇ ರೀತಿಯಾಗಿ ಈ ಯೂನಿಟಲ್ಲಿ ನಿಮಗೆ ಆಡಿ ಆಲ್ಟರ್ನ್ ಪ್ಯಾಟ್ರನ್, ಇನ್ನು ಆಡಳಿತ ಮೀನ್ಸ್ ಹಂಗಂದರೆ ಇನ್ನೊಂದು ಪಕ್ಷವನ್ನು ಶ್ರವಣ ಮಾಡದೆ, ಇನ್ನೊಂದು ಪಕ್ಷವನ್ನು ವಿಚಾರಣೆ ಮಾಡಲಿದೆ ಏನನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಆಡಿ ಆಲ್ಟರ್ನ್ ಪ್ಯಾಟ್ರನ್ ಅಂತ ಹೇಳಿದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಈ ಕಾನ್ಸೆಪ್ಟಲ್ಲಿ ನಿಮಗೆ ಕ್ವಶನ್ಸ್ ರೇಸ್ ಆಗಿರ್ತದೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ರೀಸೋನ್ಡ್ ಡಿಸಿಷನ್ಸ್ ನೋಡೋದಾದರೆ ಏನು ಆತ್ಮೀಯ ಸ್ನೇಹಿತರೆ, ಏನು ಈ ಯೂನಿಟಲ್ಲಿ ನೋಡೋದಾದರೆ ಏನು ನೋಡಬೇಕಪ್ಪ ಅಂದರೆ ಎಕ್ಸೆಪ್ಷನ್ಸ್ ಟು ನ್ಯಾಚುರಲ್ ಜಸ್ಟಿಸ್, ಎಫೆಕ್ಟ್ ಆನ್ ನಾನ್ ಕಂಪ್ಲೈನ್ಸ್ ವಿತ್ ರೂಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ಗ್ರೌಂಡ್ಸ್ ಆನ್ ವಿಚ್ ಡಿಸಿಷನ್ಸ್ ಆಫ್ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಕ್ಯಾನ್ ಬಿ ಫ್ಲಾಗ್ಡ್ ಬಿಫೋರ್ ಸುಪ್ರೀಂ ಕೋರ್ಟ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸಕಾರಣವಿರುವ ತೀರ್ಪುಗಳು, ರೀಸನಡ್ ಡಿಸಿಷನ್ ಅಂತ ಹೇಳಿದರೆ ಸಕಾರಣವಿರುವ ತೀರ್ಪುಗಳು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ತುಂಬ ಇಂಪಾರ್ಟೆಂಟು. ಅದರಲ್ಲಿ ನೀವು PIL ಮಗದೊಂದನ್ನು ನಾವು ತಿಳಿಸ್ಕೊಡ್ತೀವಿ, ಓದ್ತೀರ ಅದನ್ನು ಕೂಡ. ಅದೇ ರೀತಿಯಾಗಿ ಇಲ್ಲಿ ಎಕ್ಸೆಪ್ಷನ್ಸ್ ಟು ನ್ಯಾಚುರಲ್ ಜಸ್ಟಿಸ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ನೈಸರ್ಗಿಕ ಸಿದ್ಧಾಂತದ ಮೇಲೆ ಅಥವಾ ನೈಸರ್ಗಿಕ ನ್ಯಾಯದ ಮೇಲೆ ನಿಮಗೆ ಒಂದು ಕ್ವಶನ್ಸ್ ರೇಸ್ ಆಗಿರ್ತದೆ. ನೈಸರ್ಗಿಕ ನ್ಯಾಯ ಅಂತ ಕೇಳ್ಬೋದು, ಅಥವಾ ನೈಸರ್ಗಿಕ ನಿಯಮವನ್ನು ವಿವರಿಸಿ ಅಂತ ಕೇಳಿರ್ಬೋದು, ಅಥವಾ ನೈಸರ್ಗಿಕ ನ್ಯಾಯಕ್ಕೆ ಇರುವಂತಹ ಅಪವಾದಗಳ ಬಗ್ಗೆ ನಿಮಗೆ ಕೇಳಿರ್ತಾನೆ. ಕಂಪಲ್ಸರಿಯಾಗಿ ಕ್ವಶನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ನೆಕ್ಸ್ಟ್ ಒಂದು ಗಮನಿಸಿ, ಅದರ ನೈಸರ್ಗಿಕ ನ್ಯಾಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪರಿಣಾಮಗಳು. ಅದೇ ರೀತಿಯಾಗಿ ನಾನ್ ಕಂಪ್ಲೈನ್ಸ್ ವಿತ್ ರೂಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ಗ್ರೌಂಡ್ಸ್ ಆನ್ ವಿಚ್ ಡಿಸಿಷನ್ಸ್, ಕೆಲವೊಂದು ತೀರ್ಪುಗಳನ್ನು ನೋಡ್ಬೋದು ಅದು ಸಂಬಂಧಪಟ್ಟಂತೆ, ನೈಸರ್ಗಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ, ಅರೆ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಾಧಿಕಾರವನ್ನು ನೋಡ್ಬೋದಾಗಿದೆ. ಕ್ಯಾನ್ ಬಿ ಫ್ಲಾಗ್ಡ್ ಬಿಫೋರ್ ಸುಪ್ರೀಂ ಕೋರ್ಟ್, ಆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಕೆಲವೊಂದು ನಿರ್ಣಯಗಳನ್ನು ಹೇಳ್ಕೊಡ್ತೀವಿ ಆತ್ಮೀಯ ಭಾವಿಕಿದರೆ. ಮುಂದುವರೆದು ಗಮನಿಸಿ ಆತ್ಮೀಯ ಸ್ನೇಹಿತರೆ ನೋಡಿ. ಯೂನಿಟ್ 4ಅಲ್ಲಿ ನೋಡೋದಾದರೆ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಷನ್ಸ್, ಗ್ರಾಂಟ್ ಆ್ಯಂಡ್ ಎಕ್ಸರ್ಸೈಸಸ್ ಆಫ್ ಡಿಸ್ಕ್ರಿಷನ್ಸ್, ಆಡಳಿತಾತ್ಮಕ ವಿವೇಚನೆಗೆ ಸಂಬಂಧಪಟ್ಟಂತೆ ಆಡಳಿತಾತ್ಮಕ ಯೋಚನೆಯ ನ್ಯಾಯಾಂಗ ವಿಮರ್ಶೆಯನ್ನು ನೋಡ್ಬೋದಾಗಿದೆ ನೀವು. ಜುಡಿಷಿಯಲ್ ರಿವ್ಯೂ ಆಫ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ಸ್ ಮೀನ್ಸ್ ಆಡಳಿತಾತ್ಮಕ ವಿವೇಚನೆಯ ನ್ಯಾಯಾಂಗ ವಿಮರ್ಶೆಯನ್ನು ನೋಡ್ಬೋದಾಗಿದೆ. ಕಂಟ್ರೋಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್, ಆಡಳಿತಾತ್ಮಕ ಕ್ರಿಯೆಯ ನಿಯಂತ್ರಣವನ್ನು ನೋಡ್ತೀರಾ. ಅದೇ ರೀತಿಯಾಗಿ ಜುಡಿಷಿಯಲ್ ಕಂಟ್ರೋಲ್ ಪಬ್ಲಿಕ್ ಲಾ ಆ್ಯಂಡ್ ಪ್ರೈವೇಟ್ ಲಾ ರೆಮಿಡಿಯಸ್, ನ್ಯಾಯಾಂಗ ನಿಯಂತ್ರಣ ಸಾರ್ವಜನಿಕ ಮತ್ತು ಖಾಸಗಿ ಕಾನೂನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪರಿಹಾರಗಳು ಮತ್ತು ಅವುಗಳ ನಡುವಿನ ವ್ಯತ್ಯಾಸವನ್ನು ನೋಡ್ತೀರಾ. ಅದೇ ರೀತಿಯಾಗಿ ರಿಟ್ಸ್ ಥಿಯರಿ, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಸೀಜರ್, ಔಟ್ಸ್ಟರ್ ಕ್ಲಾಸಸ್, ಲಿಯಬಿಲಿಟೀಸ್ ಆಫ್ ದ ಸ್ಟೇಟ್ ಇನ್ ದಿ ಪ್ರೊವಿನ್ಸನ್ಸ್ ಆಫ್ ಕಾಂಟ್ರಾಕ್ಟ್ ಆ್ಯಂಡ್ ಟಾಟ್, ಕಾನ್ಸ್ಟಿಟ್ಯೂಷನಲ್ ಟಾಟ್, ಡಾಕ್ಟ್ರಿನಾ ಆಫ್ ಪ್ರಾಮಿಸರಿ, ಎಸ್ಟೋಪಲ್ಸ್, ಡಾಕ್ಟ್ರಿನಾ ಆಫ್ ಲೆಜಿಟಿಮಿಟಿ, ಎಕ್ಸ್ಪೆಕ್ಟೇಷನ್ಸ್, ಡಾಕ್ಟ್ರಿನಾ ಆಫ್ ಪ್ರೊಪೋರ್ಷನಾಲಿಟಿ. ಆತ್ಮೀಯ ಸ್ನೇಹಿತರೆ, ಈ ಯೂನಿಟಲ್ಲಿ ನೀವು ಕಲಿಬೇಕಾಗಿರೋದು ರಿಟ್ಸ್ಗಳ ಬಗ್ಗೆ. ರಿಟ್ಸ್ಗಳು ಬರುತ್ತೆ ಈ ಯೂನಿಟಲ್ಲಿ. ನಿಮಗೆ ರಿಟ್ಸ್ಗಳು ಬಂದುಬಿಟ್ಟು ಕೋವರೆಂಟ್ ಇರ್ಬೋದು, ಪರಮಾದೇಶ ಇರ್ಬೋದು, ಶಶೋಷರಿ ಇರ್ಬೋದು, ABS ಕಾರ್ಪಸ್ ಇರ್ಬೋದು. ಆತ್ಮೀಯ ಸ್ನೇಹಿತರೆ, ಈ ರಿಟ್ಗಳ ಮೇಲಾದರೆ ನಿಮಗೆ ಕ್ವಶನ್ಸ್ ರೇಸ್ ಆಗಿರ್ತದೆ. ಅದನ್ನು ಹೊರತುಪಡಿಸಿದರೆ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ಈಗಾಗಲೇ ನೀವು ಆರ್ಟಿಕಲ್ 299 ಆ್ಯಂಡ್ 200 ಓದ್ಕೊಂಡು ಬಂದಿದ್ದೀರಾ. ಅಪಕೃತ್ಯ ಮತ್ತು ಕರಾರುಗಳಲ್ಲಿ ಸರ್ಕಾರದ ವಿರುದ್ಧ ದಾವೆಗಳು ಅಂತ ಹೇಳ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನೀವು ಎರಡು ಕಾನ್ಸೆಪ್ಟ್ಗಳನ್ನು ಫೋಕಸ್ ಮಾಡಿದ್ದೇ ಆಗಿದ್ದಲ್ಲಿ ಈಸಿ ವೇಯಲ್ಲಿ ಈ ಯೂನಿಟಲ್ಲಿ ನೀವು ಆನ್ಸರ್ ಮಾಡ್ಬೋದು ಎಕ್ಸಾಮಲ್ಲಿ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ. ಇನ್ನು ಯೂನಿಟ್ 5ಅಲ್ಲಿ ನೋಡೋದಾದರೆ ಕಾರ್ಪೊರೇಟ್ ಆ್ಯಂಡ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್, ಕಂಟ್ರೋಲ್ಸ್ ಆಫ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಆ್ಯಂಡ್ public undertakings, administrative devices of corporations and mall administrations control mechanisms, ombudsman in India, Lokapal and Lokayukta, central vigilance commissions, parliamentary committees, commissions of inquiry. ಆತ್ಮೀಯ ಸ್ನೇಹಿತರೆ, ಏನು ಸಾರ್ವಜನಿಕ ಉದ್ಯಮಗಳಿಗೆ ಸಂಬಂಧಪಟ್ಟಂತೆ ಶಾಸನಬದ್ಧ ನಿಗಮಗಳ ಬಗ್ಗೆ ನಿಮಗೆ ಒಂದು ಕ್ವಶನ್ಸ್ ರೇಸ್ ಆಗಿರ್ತದೆ. ಅದು ಉದ್ಯಮಗಳ ನಿಗಮಗಳ ಬಗ್ಗೆ ಇದು ಕ್ವಶನ್ ಇರ್ತದೆ. ಮತ್ತು ಅವುಗಳ ನಿಯಂತ್ರಣ ಯಾವ ರೀತಿಯಾಗಿ ಮಾಡ್ತಾರೆ, ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಕಂಪಲ್ಸರಿ ಕ್ವಶನ್ಸನ್ನು ಕೇಳಿರ್ತಾನೆ. ನೀವು ಯಾವುದೇ ಕ್ವಶನ್ಸ್ ಪೇಪರ್ನ ಅನಲೈಸ್ ಮಾಡಿ ಅಥವಾ ನೋಡಿ
ಅಂಥ ಸಂದರ್ಭದಲ್ಲಿ ಸಾರ್ವಜನಿಕ ಉದ್ಯಮಗಳಿಗೆ ಸಂಬಂಧಪಟ್ಟಂತೆ ನಿಯಂತ್ರಣ ಬಗ್ಗೆ ಕ್ವಶನ್ಸನ್ನು ಕೇಳಿಬಿಡ್ತಾನೆ. ಅದೇ ರೀತಿಯಾಗಿ ನಿಮ್ಗೆ ಈ ಯೂನಿಟಲ್ಲಿ ಮತ್ತೆ ಏನು ಕೇಳಿರ್ತಾನೆ ಅಂದರೆ ಒಬನ್ಸ್ಮನ್ ಅಂದರೆ ಮೀನ್ಸ್ ಭಾರತದಲ್ಲಿ ಒಬನ್ಸ್ಮನ್ ಯಾವ ರೀತಿ ನೋಡೋದಾದರೆ ಲೋಕಪಾಲ್ ಮತ್ತು ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾವ ರೀತಿ ರಚನೆ ಆಗ್ತದೆ, ಅವರ ಅಧಿಕಾರಗಳು ಮತ್ತು ಕಾರ್ಯಗಳು, ಅವರ ಪ್ರಕ್ರಿಯೆಗಳನ್ನು ತುಂಬ ಇಂಪಾರ್ಟೆಂಟ್. ನಿಮಗೆ ಲೋಕಪಾಲ್ನಾರು ಕೇಳ್ಬೋದು, ಇಲ್ಲ ಲೋಕಾಯುಕ್ತನಾರು ಕೇಳ್ಬೋದು ಆತ್ಮೀಯ ಸ್ನೇಹಿತರೆ. ನೋಡಿ, ಫಸ್ಟಲ್ಲಿ ನಿಮಗೆ ಕಾರ್ಪೊರೇಟ್ ಆ್ಯಂಡ್ ಪಬ್ಲಿಕ್ ಅಂಡರ್ಟೇಕ್ಸಿಂಗಲ್ಲಿ ಒಂದು ಕ್ವಶನ್ಸ್ ರೇಸ್ ಆದರೆ ಲೋಕಪಾಲ್ ಮತ್ತು ಲೋಕಾಯುಕ್ತದಲ್ಲಿ ಒಂದು ಕ್ವಶನ್ಸ್ ಬರುತ್ತೆ. ಅದನ್ನು ಬಿಟ್ಟರೆ ಸೆಂಟ್ರಲ್ ವಿಜಿಲಿಯನ್ಸ್ ಕಮಿಷನ್ಸ್, ಅರ್ಥ ಮಾಡ್ಕೊಳ್ಳಿ, ಏನು ಕೇಂದ್ರ ಜಾಗೃತಿ ಆಯೋಗ ಅಂತ ಕರಿತೀವಿ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಮೇಲೆ ಬರ್ಬೋದು. ಪಾರ್ಲಿಮೆಂಟರಿ ಕಮಿಟೀಸ್ ಕಮಿಷನ್ಸ್ ಆಫ್ ಎನ್ಕ್ವೈರಿ ಆತ್ಮೀಯ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಿಮಗೆ ಇವೆರಡು ಕೆಳಗೆರಡು ಇದೆಯಲ್ಲ, ನಿಮಗೆ ಏನು ಒಬನ್ಸ್ಮನ್ ಲೋಕಪಾಲ್ ಮತ್ತು ಲೋಕಾಯುಕ್ತದಲ್ಲಿ ಕೇಳ್ಬೋದು. ಇಲ್ಲ ಅಂದರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಸ್, ಇವೆರಡರಲ್ಲಿ ನಿಮಗೆ ಇವೆರಡರಲ್ಲಿ ಒಂದು ಕ್ವಶನ್ಸನ್ನು ಕೇಳಿದರೆ ಕಾರ್ಪೊರೇಟ್ ಆಫ್ ಆ್ಯಂಡ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಇದರಲ್ಲಿ ಒಂದು ಕ್ವಶನ್ಸನ್ನು ರೇಸ್ ಮಾಡಿರ್ತಾನೆ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಸ್ನೇಹಿತರೆ, ನಾನು ಇಂದಿನ ತರಗತಿಯಲ್ಲಿ ಏನು KSL ಯೂನಿವರ್ಸಿಟಿ ಹುಬ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಆಡಳಿತಾತ್ಮಕ ಕಾನೂನಿಗೆ ಸಂಬಂಧಪಟ್ಟಂಥ 5 ಯೂನಿಟನ್ನು ಸಂಪೂರ್ಣವಾಗಿ ಸರಳ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ತಿಳಿಸಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಎಲ್ಲ ಸೆಮಿಸ್ಟರ್ಗಳು ಕೂಡ ಅವೈಲೇಬಲ್ ಇದ್ದು ಲಭ್ಯವಿದ್ದಾವೆ. ಯಾರ್ಯಾರು ಇನ್ನೂ ಜಾಯಿನ್ ಆಗಿಲ್ವೋ ಅವರು ಈ ಕೂಡಲೇ ಕರೆ ಮಾಡೋದ್ರ ಮುಖಾಂತರ ನೀವು ಜಾಯಿನ್ ಆಗ್ಬೋದು ಆತ್ಮೀಯ ಸ್ನೇಹಿತರೆ. ನೋಡಿ, ಒಂದು ಅವಕಾಶ ನಿಮಗೆಲ್ಲರಿಗೂ ಕೂಡ ಆ ಅವಕಾಶವನ್ನು ಸದುಪಯೋಗಪಡಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಆತ್ಮೀಯ ಸ್ನೇಹಿತರೆ, ಏನು ನೀವು ಯಾವ ಥರ ಎನ್ರೋಲ್ ಆಗಬೇಕು ಸರ್, ಏನು ಮಾಡಬೇಕು ಅಂತ ಹೇಳಿದ್ರೆ ಕೆಳಗೆ ಕೊಟ್ಟಿದ್ದೀವಲ್ಲ, ಈ ನಂಬರನ್ನು ಸಂಪರ್ಕಿಸಿ ಅಷ್ಟೇ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟ ನಂಬರ್ಗೆ ಸಂಪರ್ಕಿಸಿ ಅಂತ ಕೊಟ್ಟಿದ್ದೀವಿ. 7353872963 ಈ ನಂಬರ್ಗೆ ಕರೆಯನ್ನು ಮಾಡಿದರೆ ಅಥವಾ ವಾಟ್ಸಪ್ ಮೆಸೇಜನ್ನು ಮಾಡಿದರೆ ಅಥವಾ ಒಂದು ಮಿಸ್ ಕಾಲನ್ನು ನೀಡಿದರೆ ರಿಟರ್ನ್ ಆಗಿ ನಮ್ಮ ಟೀಮು ನಿಮಗೆ ಕಾಲ್ ಬ್ಯಾಕನ್ನು ಮಾಡ್ತದೆ. ಪ್ರತಿಯೊಂದಾಗಿ ನೀವು ಒಂದೇ ಸರಿ ಅಮೌಂಟನ್ನು ಕಟ್ಟಬೇಕಾ? ಒಂದು ಸರಿ ಅಮೌಂಟನ್ನು ಕಟ್ಟೋ ಅವಶ್ಯಕತೆ ಇಲ್ಲ. ಸರ್, ಎಷ್ಟಿದೆ ಫೀಸು? 5000 ಇದೆ ಪರ್ ಸೆಮಿಸ್ಟರ್, ಓಕೆನಾ? ಏನೇನು ಫ್ಯೂಚರ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಕಾಮಧೇನು ಲಾ ಅಕಾಡೆಮಿಲಿ ಏನು ಸ್ಪೆಷಲಿಟೀಸ್ಗಳಿದ್ದಾವೆ, ಏನು ನಮಗೆ ಎಷ್ಟು ತಿಂಗಳು ಕೋರ್ಸು, ಏನೇನಿದೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲಾಗಿ ಕೊಟ್ಟಿದ್ದೀನಿ ಆತ್ಮೀಯ ಸ್ನೇಹಿತರೆ. ಆ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ. EMI ಆಪ್ಷನ್ ಇರೋದ್ರಿಂದ ನೀವು 2 ರಿಂದ 3 ಟರ್ಮನ್ನು ತಗೊಂಡು EMIಯನ್ನು ಪಾವತಿಸಿ, ಫಸ್ಟ್ ಕಲೀರಿ ನಂತರ ಪಾವತಿಸಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಈ ಥರ ಅವಕಾಶಗಳಿದ್ದಾವೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.